ರಾಜ್ಯದಲ್ಲಿ ಬಿಟ್ಟಿ ಭರವಸೆಗಳ ಸುಳ್ಳೇಳಿ ಅಧಿಕಾರಕ್ಕೆ ಬಂದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ತೊಗಲಕ್ ದರ್ಬಾರ್ ನಡೆಸ್ತದೆ. ರಾಜ್ಯದಲ್ಲಿ ಯಾರು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಯಿತು, ಅದರ ಬದಲಾಗಿ ಅವರ ದ್ವಂದ್ವ ಹೇಳಿಕೆಗಳಿಂದ ಇಂದು ಬೆಳಗಾಂನಲ್ಲಿ ಮಹಿಳಾ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ರು, ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡಿದ್ರು, ಅನುಮಾನ ಮಾಡಿದ್ರು, ಯುದ್ಧ ಅನಿವಾರ್ಯ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಇದನ್ನು ಖಂಡಿಸಿ ಬೆಳಗಾಂನಲ್ಲಿ ಪ್ರತಿಭಟನೆ ಮಾಡಿದರೆ ಆ ಪ್ರತಿಭಟನೆಯಿಂದ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಡಿಸ್ಟರ್ಬ್ ಆಗಿದ್ದಾರೆ, ಕುರ್ಚಿ ಭದ್ರತೆ ಇಲ್ಲ ಅಂತ ಅವ್ರಿಗೆ ಮನವರಿಕೆ ಆಗಿದೆ, ಮುಖ್ಯಮಂತ್ರಿ ಸ್ಥಾನದಿಂದ ಎಲ್ಲಿ ವಂಚಿತನಾಗ್ತಿದೆ ಅಂತೇಳಿ ಡಿಸ್ಟರ್ಬ್ ಆಗಿ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಡಿದ್ರು ಸಿದ್ದರಾಮಯ್ಯನವರು. ನನಗೆ ಸಿದ್ದರಾಮಯ್ಯರ ಬಗ್ಗೆ ಗೌರವ ಇದೆ, ಆದರೆ ಯಾವ ರಕ್ಷಣೆ ಇಲಾಖೆಯವರು ನಿಮಗೆ ರಕ್ಷಣೆಯನ್ನು ಕೊಡೋಕ್ಕೆ ಬಂದಂಥವ್ರಿಗೆ ಯಾವನೇ ಎಸ್ ಪಿ ಭಾಳ ಇಲ್ಲಿ ಅಂದರೆ ಏಕವಚನದಲ್ಲಿ ಒಂದು ರೀತಿ ಮಹಮ್ಮದ್ ಬಿನ್ ತಗೊಳಕ್ನಂತೆ ಆ ಎಸ್ ಪಿಗೆ ಸಾರ್ವಜನಿಕ ವೇದಿಕೆಯಲ್ಲಿ ಅಪಮಾನ ಮಾಡಿರಿ. ಯಾರ ವಿರುದ್ಧ ಹೋರಾಟ ಮಾಡಬಾರ್ದು, ಭ್ರಷ್ಟಾಚಾರ ಮಾಡಿರಿ ನೀವು, ಕರ್ಮಕಾಂಡ ಮಾಡಿರಿ ನೀವು, ರಾಜ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ 48 ವಸ್ತುಗಳ ಬೆಲೆ ಏರಿಕೆ ಏರಿಸಿದಿರಿ, ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಿರಲ್ಲ, ನಿಮಗೆ ಯಾವುದೇ ನೈತಿಕಕ್ಕಿಲ್ಲ. ಆ ASP ನಾರಾಯಣ್ಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಇವರು. ಇದೇನು ಹೊಸ್ತಲ್ಲ ಸಿದ್ದರಾಮಯ್ಯನವರಿಗೆ. ಈ ಕಳೆದ ತಿಂಗಳು ಹೊಸಪೇಟೆ ಜಿಲ್ಲಾಧಿಕಾರಿ ದಿವಾಕರ್ಗೆ ವೇದಿಕೆಯಿಂದ ಕೆಳಗಿಳಿ ಗೆಟೌಟ್ ಅಂತ ಹೇಳಿದರು. IASಗೂ ಅಪಮಾನ ಮಾಡಿದರು. ಶಂಕರ್ ಬಿದ್ರಿ IPS ಆಫೀಸರ್ ವಿಧಾನಸೌಧದಲ್ಲಿ ಕೊರಳು ಪಟ್ಟೆ ಕೈ ಹಾಕಿದ್ರು, ನಮ್ಮ ಎದುರಿಗೆ ಕಣ್ಣೆದುರಿಗಿದೆ. ಅವರ ಕಾರ್ಯಕರ್ತೆ ಮೈಸೂರಿನಲ್ಲಿ ಭಾಳ ಮಹಿಳೆಯರನ್ನು ಗೌರವಿಸ್ತಾರೆ ಇವರು, ಆ ಮಹಿಳೆಗೆ ಕಪಾಳ ಮೋಕ್ಷ ಮಾಡಿದರು. ಈ ರೀತಿ ಸಿದ್ದರಾಮಯ್ಯನವರು ದುರಂಕಾರದಿಂದ ವರ್ತನೆ ಮಾಡ್ತಿದ್ದಾರೆ. ಈ ರಾಜ್ಯದ ಜನರಿಗೆ ಅಪಮಾನ ಮಾಡಿದರೆ ಯಾವ ಯೋಧರನ್ನೂ ಅಪಮಾನ ಮಾಡ್ತಾರೆ, IAS IPS ಅಧಿಕಾರಿಗಳು ಅಪಮಾನ ಮಾಡ್ತಾರೆ, ಮಹಿಳೆಯರಿಗೆ ಅಪಮಾನ ಮಾಡಿದರೆ ಸಿದ್ದರಾಮಯ್ಯನವರೇ ನೀವು ರಾಜೀನಾಮೆ ಕೊಡಬೇಕು, ಇಲ್ಲದಿದ್ದರೆ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ಅಂತೇಳಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಂದ್ರೆ ಒತ್ತಾಯ ಮಾಡ್ತೀವಿ. 100ಕ್ಕೆ 100 ಸಿದ್ದರಾಮಯ್ಯನವರಿಗೆ ಕುರ್ಚಿ ಭದ್ರತೆಯಲ್ಲಿ ಅಂತೇಳಿ ಅಭದ್ರತೆ ಕಾಡ್ತದೆ. ಅದಕ್ಕೋಸ್ಕರ ಮೆಂಟಲಿ ಡಿಸ್ಟರ್ಬ್ ಆಗಿ ವಿಕೃತ ಮನಸ್ಸಿಂದ IPS ಅಧಿಕಾರಿಗಳಿಗೆ ಸಾರ್ವಜನಿಕವಾಗಿ ಕಪಾಳ ಮೋಕ್ಷ ಮಾಡ್ತಿರಲ್ಲ, ನಿಮಗೆ ಶೋಭೆ ತರುತ್ತಾ? ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವ ರೀತಿ ವರ್ತನೆ ಮಾಡಬೇಕಾಯ್ತು? 6.5 ಕೋಟಿ ಜನರನ್ನು ರಕ್ಷಣೆ ಮಾಡಬೇಕಾದ್ರೆ ನೀವು ಕಪಾಳ ಮೋಕ್ಷ ಮಾಡ್ತೀರಂದರೆ ನಿಮ್ಮ ಮನಸ್ಸು ವಿಕೃತ ಮನಸ್ಸಾಗಿ ಸಿದ್ದರಾಮಯ್ಯನವರೇ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಿ. ನಿಮಗೆ ವಿಶ್ರಾಂತಿ ಬೇಕಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು.